ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಪ್ರೀತಿಯ ಅಶ್ವಿನಿ. ವೆಲ್ಕಮ್ ಟು ಚಾಶ್ವಿ ಕನ್ನಡ ವ್ಲಾಗ್. ಬನ್ನಿ ನಮ್ಮ ಹೊಸ ವರ್ಷನ ನಾವು ಹೇಗ್ ಆಚರಿಸಿದ್ವಿ ಅಂತ ಈ ವ್ಲಾಗ್ ಅಲ್ಲಿ ನೋಡೋಣ. ನಾನು ಅವತ್ 31ನೇ ತಾರೀಕ್ ನೈಟ್ ನಮ್ಮ ಊರಿಂದ ಬಂದಿದ್ರಿಂದ ಸೊ ನಾನ್ ಮನೆ ರೀಚ್ ಆಗೋ ಅಷ್ಟ್ರಲ್ಲೇನೆ 11:30 ಆಗಿತ್ತು. ಸೊ ಹಾಗಾಗಿ ನೈಟ್ ಎಲ್ಲೂ ಹೋಗೋ ಅಂತ ಪ್ಲಾನ್ ಇರ್ಲಿಲ್ಲ. ಟೈಮ್ ಆಗಿದ್ರಿಂದ ಮನೇಲಿ ಒಂದ್ ಪಟಾಕಿ ಇತ್ತು. ಸೊ ಟೆರೆಸ್ ಮೇಲೆ ಪಟಾಕಿ ಹಚ್ಬಿಟ್ಟು ಕೆಳಗಡೆ ಬಂದ್ವಿ. ಸೊ ನಾನ್ ಪಟಾಕಿ ಹಚ್ಚಿದ್ದನ್ನ ನೋಡ್ಬಿಟ್ಟು ನನ್ ಮಗಳು ಮಮ್ಮಿ ನಾನು ಪಟಾಕಿ ಹಚ್ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಮನೇಲಿ ಇದ್ದ 2 ಸುರ್ಸುರ್ ಬತ್ತಿ ಹಚ್ಬಿಟ್ಟು ಅವಳಿಗೆ ಖುಷಿ ಪಡಿಸಿದೆ. ಅದಾದ ನಂತರ ಪ್ರತಿದಿನ ತರ ನನ್ಗೆ ಆಫೀಸ್ ಇತ್ತು. ಸೊ ಆಫೀಸಿಗೆ ಹೋಗಿ ಬಂದ ತಕ್ಷಣ ಈವ್ನಿಂಗ್ ಡಿನ್ನರ್ ಪ್ಲಾನ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್. ಸೊ ಹಾಗಾಗಿ ಪ್ರತಿದಿನ ಯಾವಾಗ್ಲೂ ನಾನು ನನ್ನ ಹಸ್ಬೆಂಡ್ ಆಚೆ ಹೋಗ್ತಾ ಇರ್ತೀವಿ. ಹೊಸ ವರ್ಷಕ್ಕೆ ಸ್ಪೆಷಲ್ ಆಗಿರ್ಲಿ ಅಂತ ಫ್ಯಾಮಿಲಿ ಫುಲ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ನನ್ ಮಗಳು ನಮ್ಮ ಅತ್ತೆ ಇಷ್ಟು ಜನನು ರೆಡಿಯಾಗಿ ಈವ್ನಿಂಗ್ ಬ್ಯಾಂಗ್ಳೂರಲ್ಲಿ ಇರುವಂತ UB ಸಿಟಿ ಮಾಲ್ಗೆ ಹೋಗಿದ್ವಿ. ತುಂಬಾ ದಿನ ಆಗಿತ್ತು. ತುಂಬಾ ದಿನ ಏನು ವರ್ಷನೇ ಆಗೋಗ್ಬಿಟ್ಟಿತ್ತು ನಾನು ಪಿಜ್ಜಾ ತಿನ್ಬಿಟ್ಟು. ಸೊ ಹಾಗಾಗಿ ಡಾಮಿನೋಸ್ ಅಲ್ಲಿ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಅದಾದ ನಂತರ ಈ ತರ ನಾವು 4 ಜನ ಜೊತೆಗೆ ಕೂತು ಊಟ ಮಾಡೋದ್ರಲ್ಲಿ ಇರುವಂತ ಖುಷಿನೇ ಬೇರೆ. ಸೊ ತುಂಬಾ ದಿನ ಆಗಿದ್ರಿಂದ ನಾವೆಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ದು ನನ್ಗೆ ತುಂಬಾ ಖುಷಿ ಆಯ್ತು. ಅದಾದ ನಂತರ 2025ನೇ ಇಸ್ವಿಲಿ ನಾನು ಏನೇನ್ ಅನ್ಕೊಂಡಿದ್ನೋ ನನ್ ಎಲ್ಲಾ ಡ್ರೀಮ್ಸ್ ಫುಲ್ಫಿಲ್ ಆಯ್ತು. ಸೊ 2026 ಕೂಡ ತುಂಬಾ ಡ್ರೀಮ್ಸ್ ಇದೆ. ಸೊ ಅದನ್ನೆಲ್ಲ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಖಂಡಿತ ಅಚೀವ್ ಮಾಡೇ ಮಾಡ್ತೀನಿ. ಸೊ ಹಾಗೇನೆ ನನ್ನ ಎಲ್ಲಾ ಫಾಲೋವರ್ಸ್ ಕೂಡ ನೀವ್ ಏನೇನ್ ಅನ್ಕೊಂಡಿದಿರೋ ನಿಮ್ ಲೈಫ್ ಅಲ್ಲಿ ಏನೇನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ 2026 ಎಲ್ರಿಗೂ ಚೆನ್ನಾಗಿದ್ದು ನೀವ್ ಅನ್ಕೊಂಡಿರೋ ಅಂತ ಕೆಲ್ಸಗಳೆಲ್ಲ ಆಗ್ಲಿ ಅಂತ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.